ಸಮಾಜದ ಮಕ್ಕಳು KS IAS ಓದ್ಬೇಕಂತೇಳಿ ಅವರಿಗೆ ಉತ್ತಮವಾದಂಥ ಕೋಚಿಂಗ್ ಸೆಂಟರ್ನ್ನು ಕೂಡ ಪ್ರಾರಂಭ ಮಾಡ್ಯಾರ. ಅದೇ ರೀತಿಯಾಗಿ ಇವತ್ತ ಮೈಲಾರದಲ್ಲಿ ಸೆಂಟ್ರಲ್ ಸಿಲೆಬಸ್ ನಮ್ಮ ಮಠಕ್ಕೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಒಂದು ಆಸ್ತಿಯನ್ನ ಪೂಜ್ಯರ ಹಸ್ತದಿಂದ ಇವತ್ತು ನಮ್ಮ ಸಮಾಜಕ್ಕೆ ಸಿಕ್ಕೈತಿ. ಅಂತ ಗುರುಗಳ ಮುಖಂಡತ್ವದಲ್ಲಿ ಅಷ್ಟೇ ಅಲ್ಲ ಅಂದ್ರೆ ಪ್ರತಿ ಹಳ್ಳಿ ಹೋಗಿ ಸುಮಾರು 11 ಹಳ್ಳಿಗಳಲ್ಲಿ ಅವರ ಓಡಾಡ ನಮ್ಮ ಪ್ರತಿ ವರ್ಷನೂ ಕೂಡ ಕನಕದಾಸರ ಜಯಂತಿ ಉತ್ಸವವನ್ನ ಬಹಳ ಅದ್ಭುತವಾಗಿ ನಡೆಸ್ಕೊಂಡ್ ಬಂದಿದೆ. ನಮ್ಮ ಶ್ರೀಮಠದಿಂದನೂ ಕೂಡ ಕನಕದಾಸರ ಜಯಂತಿ ಉತ್ಸವವನ್ನ ನಡೆಸ್ಕೊಂಡ್ ಬರುವಂತಹ ವ್ಯವಸ್ಥೆ ಮೊದಲಿಂದನೂ ಕೂಡ ಮಾಡ್ಕೊಂಡ್ ಬಂದಿದೆ. ಕಳೆದ 6-7 ವರ್ಷಗಳಿಂದ ಜಿಲ್ಲಾಡಳಿತ ಮತ್ತೆ ಕನಕ ಗುರುಪೀಠ ಸಂಯುಕ್ತ ಆಶ್ರಯದಲ್ಲಿ ಕಾಗಿನೆಲೆಯಲ್ಲೇ ಮಾಡಬೇಕು ಅನ್ನುವಂತಹ ಒತ್ತಾಸೆಯನ್ನ ಮಾಡಿ ಸುಮಾರು 6-7 ವರ್ಷದಿಂದ ಇಲ್ಲಿ ಕಾಗಿನೆಲೆಯಲ್ಲಿ ಆಚರಿಸ್ಕೊಂಡ್ ಬಂದಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತೆಲ್ಲರೂ ಕೂಡ ಕನಕದಾಸರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಇವನಾರವ ಎಂದೆನಿಸಿದರಿ ಇವನಮ್ಮವ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂತಹ ತತ್ವವನ್ನ ಬಸವಣ್ಣವ್ರು ಹೇಳಿದ್ರೆ, 15ನೇ ಶತಮಾನದಲ್ಲಿ ಕನಕದಾಸರು ಏನ್ ಹೇಳ್ತಾರೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಎನ್ನುವಂತಹ ಸಂದೇಶವನ್ನ ಇವತ್ತು ಜಗತ್ತಿಗೆ ಸಾರಿರ್ತಕ್ಕಂಥದ್ದು. ಬಸವಣ್ಣನ ತತ್ವ, ಕನಕದಾಸರ ತತ್ವ ಜಾತ್ಯಾತೀತವಾಗಿರ್ತಕ್ಕಂಥದ್ದು, ಎಲ್ಲರನ್ನು ಪ್ರೀತಿ ಮಾಡುವಂತಹ ತತ್ವ ಇವರಿಬ್ಬರ ತತ್ವಗಳಿತ್ತು. ಇವತ್ತು ನಾಡಿನಲ್ಲಿ ಏನು ನಡೆದಿದೆ ಅಂತಂದ್ರೆ, ಒಬ್ಬೊಬ್ಬ ದಾರ್ಶನಿಕರ ಜಯಂತಿಗಳನ್ನ ಕೇವಲ ಆ ಜಾತಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು, ಸೀಮಿತ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ದುರ್ದೈವ ಅನ್ನುವಂಥದ್ದು. ಕುತ್ಕೊಳ್ರಲ್ಲಿ ವೇದಿಕೆಗೆ ಗೊತ್ತಾಗಲ್ಲ ನಿಮ್ಗೆ. ದಾರ್ಶನಿಕರ ಜಯಂತಿಗಳನ್ನ ಈ ನಾಡಿನ ದಾರ್ಶನಿಕರು ಅನ್ನುವಂತಹ ಭಾವನೆಯನ್ನ ಬಿಟ್ಟು ಆ ದಾರ್ಶನಿಕರ ಜಾತಿಗಳನ್ನ ಗುರುತಿಸಿ ಆ ಜಯಂತಿಗಳನ್ನ ಜಾತಿಗೆ ಸೀಮಿತ ಮಾಡಿದಿವಲ್ಲ, ಇದು ಕರ್ನಾಟಕದ ಒಂದು ದೊಡ್ಡ ದುರಂತ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ದಲಿತರಿಗೆ ಸೀಮಿತ ಮಾಡಿದ್ರಿ, ಕ್ರಾಂತಿಕಾರಿ ಬಸವಣ್ಣನನ್ನ ಲಿಂಗಾಯತರಿಗೆ ಸೀಮಿತ ಮಾಡಿದ್ರಿ, ಸರ್ವಜ್ಞನನ್ನ ಕುಂಬಾರಿಗೆ ಸೀಮಿತ ಮಾಡಿದ್ರಿ, ಕನಕದಾಸನನ್ನ ಕುರುಬರಿಗೆ ಸೀಮಿತ ಮಾಡಿದ್ರಿ, ವಾಲ್ಮೀಕಿಯವರನ್ನ ನಾಯಕರಿಗೆ ಸೀಮಿತ ಮಾಡಿದ್ರಿ, ಅಂಬಿಗರ ಚೌಡಯ್ಯನನ್ನ ಗಂಗಾಮತಕ್ಕೆ ಸೀಮಿತ ಮಾಡಿದ್ರಿ. ಇವರ ತತ್ವ ಇಡೀ ನಾಡಿಗೆ ಪಸರಿಸಬೇಕಾಗಿರ್ತಕ್ಕಂಥ ತತ್ವಗಳನ್ನ ಕೇವಲ ಜಾತಿಗೆ ಮೀಸಲನ್ನ ಮಾಡಿರ್ತಕ್ಕಂಥದ್ದು ಈ ನಾಡಿನ ದೊಡ್ಡ ದುರ್ದೈವ ಅನ್ನುವಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಕನಕದಾಸ ಕೇವಲಿಗೆ ಕುರುಬರಿಗೆ ಸೀಮಿತ ಅಲ್ಲ, ಬಸವಣ್ಣ ಕೇವಲ ಲಿಂಗಾಯತರಿಗೆ ಸೀಮಿತ ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್ ದಲಿತರಿಗೆ ಸೀಮಿತ ಅಲ್ಲ, ಇವರು ನಮ್ಮ ಭಾರತ ದೇಶದ ಅನರ್ಘ್ಯ ರತ್ನಗಳು ಅನ್ನುವಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಕರ್ನಾಟಕ ಈ ಪಥದಲ್ಲಿ ಹೋಗ್ತಾ ಇದೆ. ನಾನು ಕರ್ನಾಟಕ ರಾಜ್ಯಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೇನೆ. ಈ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತೇನೆ. ಈ ರಾಜ್ಯದಲ್ಲಿ ಯಾವುದೇ ದಾರ್ಶನಿಕರ ಜಯಂತಿಗಳನ್ನ ನಡೆದರೆ ಆ ಜಾತಿಯ ನಾಯಕರುಗಳನ್ನ ಕರೆದು ಸಭೆಯನ್ನ ಮಾಡಬೇಡಿ. ಆ ಜಾತಿಯ ನಾಯಕರನ್ನ ಹೊರತುಪಡಿಸಿ ಬೇರೆ ಸಮುದಾಯದ ನಾಯಕರುಗಳನ್ನ ಕರೆದು ಸೌಭಾಗ್ಯವಾಗಿ ಸಹಬಾಳ್ವೆಯಿಂದ ಕೂಡಿ ಮಾಡುವಂತ ಜಯಂತಿಯನ್ನ ಆಚರಣೆಯನ್ನ ಮಾಡ್ಲಿಕ್ಕೆ ಸರ್ಕಾರನು ಮುಂದಾಗಬೇಕು, ಜಿಲ್ಲಾಡಳಿತನೂ ಕೂಡ ಮುಂದಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಸೆ ಇದೆ ಅನ್ನುವಂಥದ್ದು. ಇವತ್ತೇನ್ ನಡೀತಾ ಇದೆ, ಕನಕದಾಸರ ಜಯಂತಿ ಅಂದಿದ ತಕ್ಷಣ ಜಿಲ್ಲಾಡಳಿತದಿಂದ ಕುರುಬರು ಕರೆದು ಮೀಟಿಂಗ್ ಮಾಡೋದು, ಅಂಬೇಡ್ಕರ್ ಜಯಂತಿ ಅಂದಿದ ತಕ್ಷಣ ದಲಿತ ಸಮುದಾಯವನ್ನು ಕರೆದು ಮೀಟಿಂಗ್ ಮಾಡೋದು,
ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ನಾವೆಲ್ಲರೂ ಇವತ್ತು ಈ ಮಂಚದಲ್ಲಿ ಕುಂತು ಇಷ್ಟು ಧೈರ್ಯವಾಗಿ ಸ್ವತಂತ್ರವಾಗಿ ನಾನು ಭಾಷಣ ಮಾಡ್ತಿದ್ದೀನಿ ಅಂತಂದ್ರೆ ಬಾಬಾ ಸಾಹೇಬರವರು ಕೊಟ್ಟಂತಹ ಸಂವಿಧಾನದ ಬಗ್ಗೆ ನಾವಿವತ್ತು ಈ ಮಾತನ್ನ ಮಾತನಾಡ್ತಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಇಂತಹ ದಾರ್ಶನಿಕರನ್ನ ಜಾತಿಗೆ ಸೀಮಿತ ಮಾಡಕ್ ಹೋಗ್ಬೇಡಿ. ಹಾವೇರಿ ನಾಡು 3 ಶರಣರ ಬೀಡು, ಸರ್ವಜ್ಞ ಹುಟ್ಟಿದ ನಾಡು, ಕನಕದಾಸರು ಹುಟ್ಟಿದ ನಾಡು, ಶರೀಫರು ಹುಟ್ಟಿದ ನಾಡು, ಗುರು ಗೋವಿಂದರ ಹುಟ್ಟಿದ ನಾಡು. ಈ ನಾಡು ಹೇಗಿರಬೇಕು? ಸಹಬಾಳ್ವೆಯ ತಾಣ ಆಗಬೇಕು, ಸೌಹಾರ್ದತೆಯುತ ತಾಣ ಆಗಬೇಕು. ಆದ್ರೆ ಇವತ್ತು ನಾವೇನ್ ಮಾಡ್ತಿದೀವಿ? ನಾವ್ ಹೇಳ್ತೇವೆ ಇವನಾರವ ಎಂದೆನಿಸಿದಿರಿ, ಇವ ನಮ್ಮವ ಎಂದೆನಿಸಿ ಅಂತ ಬಸವಣ್ಣ ಹೇಳ್ದ. ನಾವು ಆಫೀಸಿಗೆ ಹೋಗಿದ ತಕ್ಷಣನೇ ಕೇಳುವಂತದ್ದೇ ನೀನ್ಯಾರು, ನೀ ಯಾ ಜಾತಿ. ಆ ಜಾತಿ ಮೇಲೆ ಕೆಲಸಗಳು ಆಗುವಂತ ವಾತಾವರಣಗಳನ್ನು ಸಾಕಷ್ಟು ಕಚೇರಿಗಳಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದು.